2 ತಿಂಗಳ ಹಿಂದೆ ಇಡೀ ದೇಶದಲ್ಲಿ ಒಂದು ಯುದ್ಧದ ವಾತಾವರಣ ಇತ್ತು. ನೋಡಿ, ಇಲ್ಲಿ ಜಾಗತಿಕ ಮಟ್ಟದಲ್ಲಿ ಅರಬ್ ದೇಶಗಳಲ್ಲಿ ನಡೆದಂಥ ಯುದ್ಧದ ಪರಿಣಾಮ, ಆ ಭಾಗದಲ್ಲಿ ಉತ್ಪಾದನೆ ಆದಂಥ ಕಚ್ಚಾ ತೈಲ, ಅಡಿಗೆ ಅನಿಲ ಇವೆಲ್ಲೂ ಕೂಡ ತುಂಬ ಅವಲಂಬಿತ ಆಗಿರ್ತಕ್ಕಂಥ ಒಂದು ಉತ್ಪನ್ನಗಳು. ಇವತ್ತು ಕೃಷಿ ಕ್ಷೇತ್ರನೇ ಅಂತಲ್ಲ, ಎಲ್ಲ ಕ್ಷೇತ್ರಗಳು ಕೂಡ ಸೇವಾ ವಲಯ, ಕೃಷಿ ವಲಯ, ತಂತ್ರಜ್ಞಾನ ಮತ್ತು ಏನು ಆರೋಗ್ಯ ಕ್ಷೇತ್ರ ಎಲ್ಲ ಕೂಡ ದೊಡ್ಡ ಮಟ್ಟದಲ್ಲಿ ಕೊಡ್ತಾರೆ. ಕಾರಣ, ಈ ಕಚ್ಚಾ ತೈಲದಿಂದ ಉತ್ಪಾದನೆ ಆಗ್ತಕ್ಕಂಥ ಪ್ಲಾಸ್ಟಿಕ್ ಉತ್ಪನ್ನಗಳಿದ್ದಾವೆ, ಅದನ್ನು ನೇರವಾಗಿ ಕೃಷಿಯಲ್ಲಿ ನಾವು ತೋರಿಸ್ಕೊಳ್ತೀವಿ ಮತ್ತು ಅದನ್ನು ಬಳಕೆ ಮಾಡ್ತೀವಿ. ಉದಾಹರಣೆ ಟೊಮೆಟೊದಲ್ಲಿ ಇವತ್ತು ನಾವು ಸಸಿ ಮತ್ತು ಬೀಜ ಹಾಕಬೇಕಾದ್ರೆ ಪ್ಲಾಸ್ಟಿಕ್ ಟ್ರೇ ಇದೆ. ತದನಂತರ ನಾವು ತೋಟದಲ್ಲಿ ಬೆಳೆ ಮಾಡಬೇಕಾದ್ರೆ ಮೂಲತಃ ನೀರು ಲಭ್ಯ ಇರತಕ್ಕಂಥದ್ದು, ನೀರಿನ ಒಂದು ಸಲಕರಣೆಗಳೆಲ್ಲ ಕೂಡ ಡ್ರಿಪ್ ಅಳವಡಿಕೆ, ಹನಿ ನೀರಾವರಿ, ಅಲ್ಲಿ ಪ್ಲಾಸ್ಟಿಕ್ ಬಳಕೆ ಇದೆ, PVC ಪೈಪ್ ಇದೆ, ಮಲ್ಚಿಂಗ್ ಪೇಪರ್, ನೆಲ ಪರದೆ ಇದೆ, ಅದಿದೆ. ತದನಂತರ ಏನು ಶೇಡ್ ನೆಟ್ ಅಂತ ಕರಿತೀವಿ, ಪರದೆ. ಒಟ್ಟಾರೆಯಲ್ಲಿ ಎಲ್ಲ ಕ್ಷೇತ್ರಗಳು ಕೂಡ, ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ನಾವು ಪ್ಲಾಸ್ಟಿಕ್ನ ಅಳವಡಿಕೆ ಹೆಚ್ಚಾಗಿ ನಾವು ಅವಲಂಬಿತರಾಗಿದ್ದೀವಿ. ಅದನ್ನು ಕಟಾವಾದ ಮೇಲೆ ಸಾಗಾಣಿಕೆ ಮಾಡೋದು ಕೂಡ ಪ್ಲಾಸ್ಟಿಕ್ ರೇಟ್ನಲ್ಲಿ. ಇವೆಲ್ಲವೂ ತಯಾರಾಗೋದು ಕಚ್ಚಾ ತೈಲದಿಂದ. ಆ ಕಚ್ಚಾ ತೈಲ ಸರಬರಾಜಾಗೋದು ಕೊಲ್ಲಿ ರಾಷ್ಟ್ರಗಳೇನು ಯುದ್ಧ ಏನು ನಡೀತಾ ಇದ್ದಾವೆ ಆ ಭಾಗಗಳಿಂದ. ಇವೆಲ್ಲದರ ಪರಿಣಾಮ ಒಂದು ದೊಡ್ಡ ಮಟ್ಟದ ಒಂದು ಆತಂಕ, ಒಂದು ತಾತ್ಕಾಲಿಕ ಅಂತ ಒಂದು ಹೊಡೆತ ಏನಿತ್ತು. ಇದರಿಂದ ಕೃಷಿ ಕ್ಷೇತ್ರದ ಜೊತೆಯಾಗಿ ಎಲ್ಲ ಕ್ಷೇತ್ರಗಳು ಕೂಡ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಯಿತು. ಹಾಗಾಗಿ ಇವತ್ತು ಸಿಲಿಂಡರ್, ಅಡುಗೆ ಅನಿಲ ಬಳಕೆ ಮಾಡೋದಾದರೆ ಅದನ್ನು ಸರಿಯಾದ ಸಮಯಕ್ಕೆ ಸರಬರಾಜಾಗಲಿಲ್ಲ. ಹೋಟೆಲ್ಲು ಮತ್ತು ಒಂದು ಎಲ್ಲಿ ಆಹಾರ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ತಯಾರಾಗ್ತಿತ್ತು ಆ ಕ್ಷೇತ್ರಗಳಲ್ಲಿ ಇವತ್ತು ಅಡುಗೆ ಅನಿಲ ಸರಬರಾಜಾಗದೆ, ಮತ್ತು ಅಡುಗೆಗಳು ಸಮಯಕ್ಕೆ ಸರಿಯಾಗಿ ತಯಾರಾಗದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ್ಣು ತರಕಾರಿಗಳು ಏನಿದ್ದಾವೆ ಅದು ಕೂಡ ಕೊಳ್ಳುವಂಥದ್ದು ಮತ್ತು ಅದನ್ನು ಖರೀದಿ ಮಾಡೋದು, ಅದು ವ್ಯಾಪಾರ ವಹಿವಾಟು ಕೂಡ ಕುಸಿತು. ಅದರ ಪರಿಣಾಮ ಟೊಮೆಟೊದು ಹೇಳೋದಾದರೆ, ಏನು 15 kg ಟೊಮೆಟೊ ಬಾಕ್ಸು ₹200 ₹250 ಇತ್ತು, ಅದು ಯುದ್ಧ ಪರಿಣಾಮ ತಕ್ಷಣಕ್ಕೆ ಏನು ಹೋಟೆಲ್ ಉದ್ಯಮದಲ್ಲಿ ಅಂದರೆ ಅಡುಗೆಯಿಂದ ಒಂದು ಕೊರತೆಯಿಂದ ಹುಟ್ಟಾಯ್ತು ಅಭಾವ. ಆ ಸಮಯದಲ್ಲಿ ಕೇವಲ ₹20 50 ಬಂದ್ಬಿಡ್ತು 15 kg ಬಾಕ್ಸು. ಅಂದರೆ kg ₹2 ₹4 ₹5 ಆ ರೀತಿಯಲ್ಲಿ. ಇದು ಉದಾಹರಣೆ ಹೇಳೋದಾದರೆ, ಮತ್ತು ಎಲ್ಲ ಕ್ಷೇತ್ರಗಳು ಕೂಡ ಸರಕು ಸಾಗಾಣಿಕೆ ಆಗಿರ್ಬೋದು, ಹಾಗೆ ಏನು ಬೇಳೆಕಾಳುಗಳು ಮತ್ತು ಏನು ಸಾಗಾಣಿಕೆಯ ವೆಚ್ಚ ಎಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದು ಇವತ್ತು ಕೃಷಿ ಕ್ಷೇತ್ರದ ಹಾದಿಯಾಗಿ ಎಲ್ಲೂ ಕೂಡ ಆತಂಕ ಮತ್ತು ಅನಿಶ್ಚಿತತೆ ವಾತಾವರಣ ನಿರ್ಮಾಣ ಆಯಿತು. ಅದೇಗಿತ್ತು ಅಂದರೆ, ಕೋವಿಡ್ನ ಆತಂಕಕಾರಿ ಒಂದು ಕಾಯಿಲೆ ನಮಗೆ ಆಕ್ರಮಿಸಿದಾಗ ಯಾವ ರೀತಿ ಒಂದು ದುಗುಡ, ಒಂದು ದೊಡ್ಡ ಮಟ್ಟದ ಒಂದು ಭೀತಿ ಉಂಟಾಯಿತು, ಆ ರೀತಿಯಲ್ಲಿ ಒಂದು ಅಭಾವ ಸೃಷ್ಟಿಯಾಯಿತು, ಕೃತಕ ಅಭಾವ. ಇದನ್ನು ಕಾಲಕ್ರಮೇಣ ಜಾಗತಿಕ ಮಟ್ಟದ ನಮ್ಮ ವಿಶ್ವ ನಾಯಕರ ಜೊತೆಗೂಡಿ ಅದನ್ನು ಯುದ್ಧವನ್ನು ಸ್ವಲ್ಪ ಕಡಿಮೆಗೊಳಿಸಿ, ಏನು ಕದನ ವಿರಾಮ ಘೋಷಣೆ ಮಾಡೋ ಸಂದರ್ಭದಲ್ಲಿ ಆ ಒಂದು ಕಚ್ಚಾ ತೈಲ ಸರಬರಾಜಾಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಸರಬರಾಜಾಗಿರ್ಬೋದು, ಅಡುಗೆ ಅನಿಲ ಸರಬರಾಜಾಗಿರ್ಬೋದು, ಇವೆಲ್ಲ ಕೂಡ ಸರಿಯಾದ ಪ್ರಮಾಣದಲ್ಲಿ ನಾವು ಪೂರೈಕೆ ಆಗಿದ್ದರಿಂದ ಇವತ್ತು ನಿರಾಳವಾಗಿದ್ದೀವಿ, ನೆಮ್ಮದಿಯಾಗಿದೆ. ಕೃಷಿ ಕ್ಷೇತ್ರ ಏನು ಅದು ತಾತ್ಕಾಲಿಕ ಅಭಾವ ಉಂಟಾಗಿತ್ತು ಅದೆಲ್ಲೂ ಕೂಡ ಇವತ್ತು ಯಥಾಸ್ಥಿತಿ ಬಂದಿದೆ. ಬೆಲೆ ಕೂಡ ಯುದ್ಧದ ಮುಂಚೆ ಏನಿತ್ತೋ ಕಚ್ಚಾ ತೈಲ ಉತ್ಪನ್ನಗಳು ಅಂದರೆ ನಮಗೆ ಕೃಷಿಗೆ ಅವಲಂಬಿತ, ಕೃಷಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು, ಪ್ಲಾಸ್ಟಿಕ್ ಸಲಕರಣೆಗಳು ಕೂಡ ಇವತ್ತು ಬೆಲೆ ಕೂಡ ಒಂದು ಯಥಾಸ್ಥಿತಿಗೆ ಬಂದಿರೋದ್ರಿಂದ ಇವತ್ತು ಟೊಮೆಟೊ ರೇಟು 15 kg ಬಾಕ್ಸು ₹200 ₹450 ₹500 ತಲುಪಿದೆ. ಇದು ಸಮಾಧಾನವಾದ ಮತ್ತು ಸಂತೋಷದಾಯಕವಾದಂತಕ್ಕಂಥ ಒಂದು ವಿಚಾರ. ಇದರ ಸಾರಾಂಶ ಅಷ್ಟೇ, ಎಲ್ಲೇ ಒಂದು ಯಾವುದೇ ದೇಶದಲ್ಲಿ, ವಿಶ್ವದಲ್ಲಿ ಯಾವುದೇ ದೇಶದಲ್ಲಿ ಯುದ್ಧ ಆದರೂ ಕೂಡ ಅದರ ನೇರ ಪರಿಣಾಮ
ಪ್ರತಿ ದೇಶಕ್ಕೂ ಯಾವ ದೇಶಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ದೇಶಕ್ಕೂ ಅಲ್ಲಿರ್ತಕ್ಕಂಥ ರಾಜ್ಯ, ಗ್ರಾಮ ಮತ್ತು ಸಾಮಾನ್ಯ ರೈತ, ಸಾಮಾನ್ಯ ವ್ಯಕ್ತಿ ಕೂಡ ಅದರ ಬಿಸಿ, ಅದರ ಒಂದು ಪರಿಣಾಮ, ದುಷ್ಪರಿಣಾಮ ಬೀಳ್ತಕ್ಕಂಥದ್ದು ನಾವೆಲ್ಲರೂ ಈ ಒಂದು ಯುದ್ಧದಿಂದ ನಾವು ಗಮನಿಸಿದ್ದೇವೆ. ಹಾಗಾಗಿ ಜಾಗತಿಕ ಮಟ್ಟದಲ್ಲಿರ್ತಕ್ಕಂಥ ನಮ್ಮ ವಿಶ್ವ ನಾಯಕರು ಪದೇ ಪದೇ ಈ ರೀತಿಯಾದಂಥ ಯುದ್ಧಗಳು ಮರುಕಳಿಸದೆ ಏನಾದರೂ ಆ ರೀತಿಯಾದಂಥ ಒಂದು ಸಂಘರ್ಷಗಳು ಎದುರಾದರೆ ಅಲ್ಲೇ ತಿಳಿ ಮಾಡ್ತಕ್ಕಂಥ ಒಂದು ಶಾಂತಿಯುತ ಸಭೆಗಳು ಮತ್ತು ಒಂದು ಸಂಧಾನ ಸಭೆಗಳನ್ನು ಆಡೋದ್ರ ಮೂಲಕ ಒಂದು ಶಾಂತಿಯುತವಾದಂಥ ಒಂದು ನೆಲೆಗಟ್ಟಲ್ಲಿ ಕೆಲಸ ಮಾಡಿ ಇಡೀ ವಿಶ್ವ ಶಾಂತಿಯಿಂದ, ನೆಮ್ಮದಿಯಿಂದ, ಗೌರವಯುತವಾಗಿ ನಡ್ಕೊಳ್ಳೋ ರೀತಿಯಲ್ಲಿ ಎಲ್ಲರೂ ಕೂಡ ಒಂದು ನೆಮ್ಮದಿಯಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗೋ ರೀತಿಯಲ್ಲಿ ವಿಶ್ವ ನಾಯಕರು ಕೈ ಜೋಡಿಸಿ ಇವತ್ತು ದಿವಸ ಏನು ನಡೆದಿದೆ ಆ ರೀತಿಯಲ್ಲಿ ಸರಿಸ್ಕೊಂಡು ಹೋಗೋದಾದರೆ ರೈತ ವಲಯ ಜೊತೆಯಾಗಿ ಎಲ್ಲ ಕ್ಷೇತ್ರಗಳು ಕೂಡ ನೆಮ್ಮದಿಯಿಂದ ಮತ್ತು ನಿರಾತಂಕವಾಗಿ ಶಾಂತಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಕೃಷಿ ವಲಯ, ಭಾರತದಲ್ಲಿ ಕೃಷಿ ವಲಯ, ವಿಶೇಷವಾಗಿ ಕರ್ನಾಟಕ ಮತ್ತು ಕೋಲಾರದಲ್ಲಿ ಹೇಳೋದಾದರೆ ಇವತ್ತು ರೈತರು ನೆಮ್ಮದಿ ನಿರಾಳವಾಗಿದ್ದಾರೆ. ಹಾಗಾಗಿ ಯಾವುದೇ ಆತಂಕ ಪಡೋದು ಬೇಡ. ನಾನು ರೈತರಲ್ಲಿ ಮನವಿ ಮಾಡ್ತೀನಿ, ಈ ರೀತಿಯಾದ ಸಂದರ್ಭ ಬಂದರೆ ದೊಡ್ಡ ಮಟ್ಟದ ಒಂದು ಆತಂಕ, ಭಯ, ಭೀತಿ ಪಡೋದು ಬೇಡ. ಇವೆಲ್ಲೂ ಕೂಡ ವಿಶ್ವ ನಾಯಕರು ಒಂದು ಸರಿಯಾದಂಥ ಸೂಕ್ತವಾದ ತೀರ್ಮಾನ ತಗೊಂಡು ನಮ್ಮೆಲ್ಲರೂ ಕೂಡ ಒಂದು ಒಳ್ಳೆಯ ಸಲಹೆ ಸೂಚನೆಗಳು ನೀಡೋದ್ರ ಮೂಲಕ ನಾವು ಒಳ್ಳೆ ಗೌರವವಾಗಿ ಮತ್ತು ನೆಮ್ಮದಿಯಿಂದ ಬದುಕು ಕಟ್ಟಿಕೊಳ್ಳಲಿಕ್ಕೆ ಎಲ್ಲ ಕೂಡ ಅವಕಾಶ ಆಗ್ತದೆ ಅಂತ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಇವತ್ತು ವಿಶ್ವ ಶಾಂತಿ ಆಗಲಿಕ್ಕೆ, ಶಾಂತಿಯಿಂದ ಇರಲಿಕ್ಕೆ ಕಾರಣೀಕರ್ತವಾದ ಎಲ್ಲ ನನ್ನ ವಿಶ್ವ ನಾಯಕರು ಕೂಡ ನಾನು ಅಭಿನಂದನೆಗಳು, ಧನ್ಯವಾದ ತಿಳಿಸ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್.